ಇವತ್ತು ನಮ್ಮ ರಾಜ್ಯ ನಾಯಕರು ನಮ್ಮ ಪರವಾಗಿ ಇಲ್ಲಿ ಬಂದು FIR ಮಾಡುವಂತೆ ತಿಳ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದರೆ, ಇವಾಗಲೇ 4 ಹೋರಾಟಗಳನ್ನು ನಾವು ಮಾಡಿದ್ದೀವಿ. ಆ 4 ಹೋರಾಟದ ಎಲ್ಲ ಖಾತೆಯನ್ನು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಸಂಗ್ರಹಿಸಿದ್ದೀವಿ. ಇದನ್ನು ತಡಿಲಾರದೆ ಯಾಕೆ ಇವರಿಗೆ ಹೊಟ್ಟೆ ಕಿಚ್ಚು ಅಂತಂತಂದರೆ, ಈ ಹಿಂದೆ ದಲಿತರು ನಮ್ಮ ಸಹಪಾಠಿಗಳು ಒಂದು ಪೌತಿ ಖಾತೆಗೆ ಹಾಕ್ತಾರೆ. ಆ ಪೌತಿ ಖಾತೆಗೆ ಹಾಕಿದಾಗ OM ಕಾಪಿ ಮತ್ತು ಸಾಗುವಳಿ ಚೀಟಿ ಇಲ್ಲ ಅಂತಂತೇಳಿ ಅವರಿಗೆ ಒಂದು ಎಂಡಾರ್ಸ್ಮೆಂಟ್ ಕೊಡ್ತಾರೆ. ಆದರೆ ಬೇರೆಯವರು ನಾನೇ ಬರ್ಕೊಟ್ಟಿದ್ದೆ ಪೌತಿ ಖಾತೆಗೆ, ಆದರೆ ಅದನ್ನು ಮಾಡಿದ್ದಾರೆ. ಅಂದರೆ ಅದರಲ್ಲಿ ಯಾವುದೇ ಸಾಗುವಳಿ ಚೀಟಿ ಇಲ್ಲ, OM ಕಾಪಿ ಇಲ್ಲ, ಅವರು ಮಾಡಿಕೊಡ್ತಾರೆ. ಹಿಂಗೆ ದಲಿತರ ಎಷ್ಟು ಕೇಸ್ಗಳಿದ್ದಾವೆ ಅವನ್ನೆಲ್ಲ ಒಂದು ವರ್ಷ 2 ವರ್ಷ ಹಿಂಗೆ ತಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನು ನಾವು ಈ ಹಿಂದೆ ಒಂದು 30 ಎಕರೆ ಜಮೀನ ಇಲ್ಲಿ ಯಾವುದು ಮರಳಬೇಕುಪ್ಪೆ ಅನ್ನೋ ಗ್ರಾಮದಲ್ಲಿ ದಲಿತರಿಗೆ 30 ಎಕರೆ ಜಮೀನು ಅದೇ. ಇಲ್ಲಿವರೆಗೂ ರಸ್ತೆ ಇಲ್ಲ. ಅದಕ್ಕೆ ಅವರು ಬೆಳೆ ಬೆಳಕಾಗಿಲ್ಲ, ಖಾಲಿ ಬಿದ್ದದೆ. ಇದಕ್ಕೆ ರಸ್ತೆ ಕೊಡಿ ಅಂತಂದು 1 ವರ್ಷದಿಂದ ಕೊಡ್ತಾರೆ ಅರ್ಜಿನ. ಇವರು 3 ಡೇಟ್ ಕೊಡ್ತಾರೆ. 3 ಡೇಟ್ ಕೊಟ್ಟರು ಕೂಡ ಆ ಡೇಟಲ್ಲಿ ಮಾಡೋದಿಲ್ಲ. ಕೊನೆಗೆ ಅವ್ರು ಬಂದು ನನಗೆ ಕಂಪ್ಲೇಂಟ್ ಹೇಳ್ತಾರೆ. ನಾನು ತಗೋಗಿ ಸಿರಿಸ್ತೆದಾರ ಹತ್ರ ಮಾತಾಡ್ತೀನಿ, ಏನು ಸ್ವಾಮಿ ಇದು ಕತೆ, ನೀವು ಮೊದಲು ಮಾಡಿರಿ ಅಂತ. ನಾನು DT ವಹಿಸಿದ್ದೀವಿ, DTಯನ್ನು ಕೇಳ್ಕೊಳ್ಳಿ ಅಂತಾರೆ. DTನ ಕೇಳಿದಾಗ ಏನು ಹೇಳ್ತಾರೆ ಅಂದರೆ, DT ಇನ್ನೂ ಫೈಲೇ ಅದನ್ನು ಮೂವ್ ಮಾಡಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಬಾಯಿಗೆ ಹೆಂಗೆ ಬರ್ತದೆ ಹಂಗೆ ಮಾತಾಡ್ತಾರೆ. ಆವಾಗ ನಾವೇನು ಮಾಡ್ತೀವಿ, ಬಾಗ್ಲಲ್ಲಿ ಕೂತ್ಕೊಂಡಾಗ ಸರ್ಕಲ್ ಇನ್ಸ್ಪೆಕ್ಟ್ರ್ ಬರ್ತಾರೆ. ಸರ್ಕಲ್ ಇನ್ಸ್ಪೆಕ್ಟ್ರ್ ಬಂದಮೇಲೆ ಅವರು 19ನೇ ತಾರೀಕಿಗೆ ನಾವು ಇವರಿಗೆ ದಾರಿ ಬಿಡಿಸ್ಕೊಡ್ತೀವಿ, ಸರ್ವೆ ಆಗೋಗ್ಬಿಟ್ಟದೆ, ದಾರಿ ಬಿಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ. 19ನೇ ತಾರೀಕು ಹೋಗಿ ಇವರಿಗೆ ದಾರಿ ಬಿಡಿಸ್ಕೊಡಲ್ಲ. ಏನು ಮಾಡೋರು ಅಂತಂದರೆ, ಆ ದಾರಿಯಲ್ಲಿ ಈ ರೇಷ್ಮೆ ಕಡ್ಡಿಗಳನ್ನು ಬೆಳೆದಿದ್ದಾರೆ. ಇವರೆಲ್ಲ ರೇಷ್ಮೆ ಕಡ್ಡಿಗಳನ್ನ ಕುಯ್ಕೊಬಿಡ್ಲಿ, ಆಮೇಲೆ ದಾರಿ ಬಿಡಿಸ್ಕೊಡ್ತೀವಿ ಅಂತ ಹೇಳಿ ಟೈಮ್ ತಗೊಂಡು ಬಂದಿದ್ದಾರೆ. ಇದೇ ಬೇರೆಯವ್ರು ಮಾಡಿದ್ರೆ ತಕ್ಷಣ ಬಂದು ದಲಿತರ ಜಮೀನನ್ನ ಖಾಲಿ ಮಾಡಿಸ್ತಾರೆ. ಆದ್ದರಿಂದ ಇದನ್ನು ನಾವು ಚಳವಳಿ ಮಾಡುವಂಥ ಒಂದೇ ಒಂದು ಕಾರಣಕ್ಕೆ ಇವರು ನಮ್ಮ ಮೇಲೆ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೀನು ಆಫೀಸ್ಗೆ ಬರಬೇಡ ಅಂತ ಹೇಳ್ತಾರೆ. ನೀನು ಯಾಕೆ ಪತ್ಯ, ನೀನು ಯಾವ ಲೀಡ್ರು ತೋರಿಸು, ಯಾವ ಲೀಡ್ರು ಅಂತ ಹೇಳ್ತಾರೆ. ಅಂದರೆ ಲೀಡ್ರು ಮಾತ್ರ ಅಲ್ಲಿ ಹೋಗಿ ಇದು ಮಾಡಬೇಕಾ? ಅಂದರೆ ಸಾಮಾನ್ಯ ಜನಕ್ಕೆ ಏನಿದಿಲ್ವಾ? ಅದ್ರ ಜೊತೆಗೆ ನಾವು AC ಅವ್ರನ್ನ ಹೋಗಿ ಕೇಳ್ಕೊತೀವಿ, ಹಿಂಗೆ ಆಗದೆ 1 ವರ್ಷ ಆಗೋಗದೆ, ಕುಂದುಕೊರತೆ ಸಭೆ ಕರೆದು ನೀವು ಸಭೆ ಕರಿ, ಇಷ್ಟೊಂದು ಪ್ರಾಬ್ಲಮ್ ಇದೆ, ಅದನ್ನು ಸಾಲ್ವ್ ಮಾಡಬೇಕು, ಅದನ್ನು ಚರ್ಚೆ ಮಾಡಬೇಕು ಅಂತ ಕೇಳ್ಬಿಟ್ಟು ಈಚೆ ಬಂದಾಗ ಬಾಯಿಗೆ ಬಂದಂಗೆ ಬೋದು ನೀನು ನನ್ನ ಕೊಲೆ ಮಾಡ್ತೀನಿ ಅಂತ ಎಲ್ಲರ ಜೊತೆಲೂ ಹೇಳ್ಕೊತಾ ಇದೆಯಾ ನಿನಗೆ ಅದೇ ಕಣೋ, ನೀನು ಯಾಕೆ ಬತ್ತೀಯ ನೀನು ಅಂದ್ಬಿಟ್ಟು ಜಾತಿ ಹಿಡಿದು ಬೈತಾರೆ ನನಗೆ. ಇದು ಯಾವ ಪ್ರಜಾಪ್ರಭುತ್ವದಲ್ಲಿ ನಾವು ಬದುಕ್ತಾ ಇದ್ದೀವಿ? ಆದ್ದರಿಂದ ಇವತ್ತು ನಾನು ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಯಾರು ನ್ಯಾಯ ಸಿಕ್ಕಲಿಲ್ವೋ ಆ ಜನಕ್ಕೆ ನ್ಯಾಯ ಕೊಡಬೇಕು. ಜೊತೆಗೆ ಇವರು ಮಾತಾಡಿರುವಂಥ ವಿಡಿಯೋ ಅವರ ಇದರಲ್ಲಿ ರೆಕಾರ್ಡ್ ಆಗಿದೆ, ಏನೋ ಅವರು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಆದ್ದರಿಂದ ಅದನ್ನು ಪರಿಶೀಲನೆ ಮಾಡಿ ಇವನ್ನ ವಜಾ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.